ಹಾಯ್ ಗೆಳೆಯರೆ, ಇವತ್ತು ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ರೋಮಾಂಚಕ ಮಹಾನಗರ. ಇದು ಶ್ರೀಮಂತ ಇತಿಹಾಸ, ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ತ್ವರಿತ ಅಭಿವೃದ್ಧಿಗೆ ಹೆಸರುವಾಸಿಯಾಗಿದೆ. ಹೈದರಾಬಾದ್ ನಗರದ ಸಮಗ್ರ ಅವಲೋಕನೆ ಇಲ್ಲಿದೆ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೈದರಾಬಾದ್ನ ಐತಿಹಾಸಿಕ ಹಿನ್ನೆಲೆ ಅಂದರೆ ಇದನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ ಅಂದರೆ 1591ರಲ್ಲಿ ಕುತುಬ್ ಶಾಹಿ ರಾಜವಂಶದ ಮೊಹಮ್ಮದ್ ಕುಲಿ ಕುತುಬ್ ಶಾ ಅವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಹೈದರಾಬಾದನ್ನು ಮುತ್ತುಗಳ ನಗರ ಎಂದು ಕರೆಯುತ್ತಾರೆ. ಹೈದರಾಬಾದ್ ವಜ್ರ ಮತ್ತು ಮುತ್ತುಗಳ ಜಾಗತಿಕ ವ್ಯಾಪಾರದ ಒಂದು ದೊಡ್ಡ ಕೇಂದ್ರವಾಗಿದೆ. ನಂತರ ಇದನ್ನು ಮೊಘಲರು ಮತ್ತು ನಿಜಾಮರು ಆಳಿದರು. ಅವರು ಆದ ಮೇಲೆ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಗಣನೀಯ ಕೊಡುಗೆಯನ್ನು ಇದು ನೀಡುತ್ತದೆ. ಹೈದರಾಬಾದ್ ದಕ್ಷಿಣ ಭಾರತದಲ್ಲಿದೆ. ಇದು ಮೊದಲು ಆಂಧ್ರ ಪ್ರದೇಶ ಒಂದು ರಾಜ್ಯದ ರಾಜಧಾನಿಯಾಗಿತ್ತು. ಯಾವಾಗ 2014ರಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನು ಬೇರೆ ಬೇರೆ ರಾಜ್ಯ ಮಾಡಿದರು, ಆವಾಗ ತೆಲಂಗಾಣ ರಾಜ್ಯಕ್ಕೆ ಹೈದರಾಬಾದ್ ರಾಜಧಾನಿಯಾಗಿ ಉಳಿಯಿತು. ಇನ್ನು ಹೈದರಾಬಾದ್ ನಗರದ ಹವಾಮಾನ ಹೇಗಿದೆ ಅಂದರೆ ಇಲ್ಲಿಯ ಉಷ್ಣವಲಯ ಅರ್ಧ ಸೂಕ್ಷ್ಮ ಮತ್ತು ಸ್ವಲ್ಪ ಬಿಸಿ ಮತ್ತು ಸ್ವಲ್ಪ ಸೌಮ್ಯವಾದ ಚಳಿಗಾಲ ಇಲ್ಲಿ ಇರುತ್ತದೆ ಮತ್ತು ಮಳೆನೂ ಸಖತ್ತಾಗಿ ಇಲ್ಲಿ ಆಗುತ್ತೆ ಒಂದೊಂದು ಸಲ. ಹೈದರಾಬಾದ್ ನಗರವು ಮೂಸಿ ನದಿಯಿಂದ ಇಬ್ಬಾಗವಾಗಿದೆ. ಹುಸೇನ್ ಸಾಗರ, ಓಸ್ಮಾನ್ ಸಾಗರ ಮತ್ತು ಹಿಮಾಯತ್ ಸಾಗರ ನಂತಹ ಅಧಿಕ ಸರೋವರಗಳಿಂದ ಆವೃತವಾಗಿದೆ. ಇನ್ನು ಹೈದರಾಬಾದ್ನ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಹೈದರಾಬಾದ್ನಲ್ಲಿ ಪ್ರಮುಖವಾಗಿ ತೆಲುಗು ಭಾಷೆಯನ್ನು ಮಾತಾಡುತ್ತಾರೆ ಮತ್ತು ಇಲ್ಲಿ ಸ್ವಲ್ಪ ವ್ಯವಹಾರಕ್ಕಾಗಿ ಉರ್ದು ಮತ್ತು ಇಂಗ್ಲಿಷ್ ಸಹ ಮಾತಾಡುತ್ತಾರೆ. ಹೈದರಾಬಾದ್ನ ವಾಸ್ತುಶಿಲ್ಪ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ಹೈದರಾಬಾದ್ನ ಚಾರ್ಮಿನಾರ್ 16ನೇ ಶತಮಾನದ ಒಂದು ಐತಿಹಾಸಿಕ ಮಸೀದಿ ಮತ್ತು ಹೆಗ್ಗುರುತು. ನಂತರ ಗೋಲ್ಕೊಂಡ ಕೋಟೆ ಔಷ್ಟ್ರಿಕ್ ಮತ್ತು ಭವ್ಯತೆಗೆ ಹೆಸರುವಾಸಿಯಾಗಿದೆ. ಇದು ಐತಿಹಾಸಿಕ ಕೋಟೆ. ಹಾಗೂ ಚೌಮಲ್ಲಾ ಅರಮನೆ ಮತ್ತು ನಿಜಾಮನ ಒಂದು ರಾಜಮನೆತನ, ಕುತುಬ್ ಶಾಹಿ ಗೋರಿಗಳು ಮತ್ತು ಕುತುಬ್ ಶಾಹಿ ಆಡಳಿತ ಸಾಗರದ ಸಮಾಧಿಗಳು ಇವೆಲ್ಲ ಹೈದರಾಬಾದ್ನ ಒಂದು ವಾಸ್ತುಶಿಲ್ಪದ ಒಂದು ದೊಡ್ಡ ಕಲೆಗಳಾಗಿವೆ. ಇನ್ನು ಹೈದರಾಬಾದ್ನಲ್ಲಿ ಆಚರಣೆ ಮಾಡುವ ಹಬ್ಬಗಳು ಯಾವ್ಯಾವ ಅಂದರೆ ದೀಪಾವಳಿ, ಈದ್ ಉಲ್ ಫಿತರ್ ಅಂದರೆ ಈದು ಮತ್ತು ಗಣೇಶ ಚತುರ್ಥಿ ಮತ್ತು ಸಂಕ್ರಾಂತಿ ಇವು ದೊಡ್ಡದಾಗಿ ಇಲ್ಲಿ ಆಚರಣೆ ಮಾಡುತ್ತಾರೆ. ಆರ್ಥಿಕತೆ ಬಗ್ಗೆ ನೋಡಿದರೆ ಹೈದರಾಬಾದಿನ ಒಂದು ಐಟಿಯಲ್ಲಿ ಇದು ತುಂಬಾ ಫಾಸ್ಟಾಗಿ ಬೆಳೀತಾ ಇದೆ. ಇದನ್ನು ಸೈಬರಾಬಾದ್ ಎಂದು ಕರೆಯುತ್ತಿದ್ದಾರೆ. ಭವಿಷ್ಯದಲ್ಲಿ ಇದು ಬೆಂಗಳೂರನ್ನು ಐಟಿಯಲ್ಲಿ ಹಿಂದಕ್ಕೆ ಹಾಕುತ್ತೆ ಎಂದು ಈಗಾಗಲೇ ಸ್ವಲ್ಪ ಆರ್ಥಿಕ ತಜ್ಞರು ಇದನ್ನು ಹೇಳುತ್ತಿದ್ದಾರೆ. ಹೈದರಾಬಾದ್ನಲ್ಲಿ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳು ಇವೆ. ಇಲ್ಲಿ ಮೈಕ್ರೋಸಾಫ್ಟ್, ಗೂಗಲ್, ಫೇಸ್ಬುಕ್ ಮತ್ತು ಅಮೆಜಾನ್ ನಂತಹ ಐಟಿ ದೈತ್ಯ ಕಂಪನಿಗಳು ಇಲ್ಲಿ ತುಂಬಾ ಇವೆ. ಹೈದರಾಬಾದನ್ನು ಫಾರ್ಮಾ ಕ್ಯಾಪಿಟಲ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಯಾಕೆಂದರೆ ಇಲ್ಲಿ ಫಾರ್ಮಾನ ಅಂದರೆ ನಮ್ಮ ಗುಳಿಗೆ ಅಂದರೆ ಔಷಧಿಗಳನ್ನು ಕಂಡುಹಿಡಿಯುವ ಒಂದು ದೊಡ್ಡ ಕಂಪನಿಗಳು ಇಲ್ಲಿ ಇವೆ. ಉದಾಹರಣೆಗೆ ಡಾಕ್ಟರ್ ರೆಡ್ಡಿಸ್ ಮತ್ತು ಅರಬಿಂದೋ ಫಾರ್ಮಾನಂಥ ದೊಡ್ಡ ಪ್ರಮಾಣದ ಈ ಕಂಪನಿಗಳ ಹೆಡ್ ಆಫೀಸ್ ಸಹ ಇಲ್ಲೇ ಇದೆ. ಹೈದರಾಬಾದನ್ನು ಈಗ ಸ್ಟಾರ್ಟಪ್ ಹಬ್ ಆಗಿ ಇದು ಬೆಳೀತಾ ಇದೆ. ಹೈದರಾಬಾದ್ನಲ್ಲಿ ಹೈದರಾಬಾದ್ ಟೀ ಹಬ್ ಅಂದರೆ ಒಂದು ಸ್ಟಾರ್ಟಪ್ ಕ್ಯಾಪಿಟಲನ್ನು ಇದು ತುಂಬಾ ಇವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದೇ ಒಂದು ಹೊಸದಾಗಿ ಕಂಪನಿಗಳು ಈಗ ಸ್ಟಾರ್ಟ್ ಮಾಡೋದು ಈಗ ಹೈದರಾಬಾದ್ನಲ್ಲಿ ತುಂಬಾ ಮಾಡ್ತಾ ಇದ್ದಾರೆ. ಇನ್ನು ಹೈದರಾಬಾದ್ ನಗರದ ಫುಡ್ ಅಂದರೆ ಇಲ್ಲಿಯ ಊಟ ತಿಂಡಿ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ. ಹೈದರಾಬಾದಿನ ಬಿರಿಯಾನಿ ಇಡೀ ಜಗತ್ತಿನಲ್ಲೇ ಫೇಮಸ್ ಆಗಿದೆ. ಈ ಬಿರಿಯಾನಿ ಮಸಾಲೆಯುಕ್ತ ಮತ್ತು ಪರಿಮಳಯುಕ್ತ ಅಕ್ಕಿಯಿಂದ ಇದನ್ನು ತಯಾರು ಮಾಡುತ್ತಾರೆ. ಹೈದರಾಬಾದಿನ ಬಿರಿಯಾನಿಯನ್ನು ದೇಶ ಅಲ್ಲ ವಿದೇಶದಿಂದ ಬಂದು ಇಲ್ಲಿ ಕೇವಲ ಬಿರಿಯಾನಿ ತಿನ್ನೋದಕ್ಕೆ ಬರ್ತಾರೆ ತುಂಬ ಜನ. ಅಷ್ಟು ಫೇಮಸ್ ಆಗಿದೆ ಹೈದರಾಬಾದಿನ ಬಿರಿಯಾನಿ. ಎರಡನೇ ಫುಡ್ಡು ಹಲೀಮ್. ಇದು ರಂಜಾನ್ ಸಮಯದಲ್ಲಿ ಜನಪ್ರಿಯವಾಗಿ ಇದನ್ನು ಮಾಡುತ್ತಾರೆ. ಇದು ಬಿಸಿಯಾದ ಮಾಂಸ ಮತ್ತು ಇದರ ಒಂದು ಟೇಸ್ಟು ಸಖತ್ತಾಗಿರುತ್ತೆ. ಇದು ಒಂದು ಮಾಂಸದ ಒಂದು ಹೆಸರು, ಇದು ಹಲೀಮ್ ಅಂತ ಇವರು ಅಂತಾರೆ. ಮತ್ತು ಮೂರನೇದು ಇರಾನಿ ಚಾಯ್.
ಇರಾನಿ ಚಾಯ್ ಚಳಿಗಾಲದಲ್ಲಿ ಹೈಯೆಸ್ಟ್ ಸೇಲ್ ಆಗುತ್ತೆ ಇಲ್ಲಿ. ಮತ್ತು ಈ ಒಂದು ಚಾಯನ್ನು ಕುಡಿಯಬೇಕಂದರೆ ಜನ ಪಾಳೆ ಹಚ್ಚಿ ಇದನ್ನು ಕುಡಿಯುತ್ತಾರೆ. ಯಾಕಂದರೆ ಚಳಿಗಾಲದಲ್ಲಿ ಇದು ತುಂಬಾ ಇಷ್ಟವಾದ ಚಾಯ್ ಇದು. ಇದಕ್ಕೆ ಇವರು ಇರಾನಿ ಚಾಯ್ ಅಂತ ಹೆಸರು ಇಟ್ಟಿದ್ದಾರೆ. ಇನ್ನು ಬೀದಿ ಆಹಾರ ಅಂದರೆ ಫಾಸ್ಟ್ ಫುಡ್ಗಳು ಇಲ್ಲಿ ಸಖತ್ತಾಗಿ ಸಿಗುತ್ತವೆ. ನೀವು ಫಾಸ್ಟ್ ಫುಡ್ನ ತುಂಬಾ ರುಚಿ ನಿಮಗೆ ಇದೆ ಅಂದರೆ ನಿಮಗೆ ಹೈದರಾಬಾದ್ನಲ್ಲಿ ಸಖತ್ತಾಗಿರೋ ಫಾಸ್ಟ್ ಫುಡ್ ಸಿಗುತ್ತದೆ. ಇಲ್ಲಿ ಕಬಾಬ್ಗಳು, ಸಮೋಸಗಳು ಮತ್ತು ಮಿರ್ಚಿ, ಬಜ್ಜಿ ಇವೆಲ್ಲ ಸಖತ್ತಾಗಿ ಟೇಸ್ಟ್ ಇರ್ತದೆ. ಈ ಎಲ್ಲ ಫುಡ್ಗಳು ನಿಮಗೆ ಹೈದರಾಬಾದ್ನಲ್ಲಿ ಸಿಗುತ್ತದೆ. ಈಗ ಮುಖ್ಯವಾಗಿ ಹೈದರಾಬಾದ್ ಸಿಟಿ IT ಹಬ್ ಮತ್ತು ಹೈಟೆಕ್ ನಗರದಲ್ಲಿ ಹಣ ಇವರು ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಹೈದರಾಬಾದ್ನಲ್ಲಿ ಮೆಟ್ರೋ ವ್ಯವಸ್ಥೆಯೂ ಸಖತ್ತಾಗಿ ಇದೆ ಮತ್ತು ಇದು ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಹ ಇದೆ. ಇದಕ್ಕೆ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣ ಎಂದು ಕರೆಯುತ್ತಾರೆ. ಇಲ್ಲಿಯ ಜನರು ತುಂಬಾ ಶಿಕ್ಷಣವಂತರು. ಇಲ್ಲಿ IIT ಹೈದರಾಬಾದ್ ಮತ್ತು ಹೈದರಾಬಾದ್ ವಿಶ್ವವಿದ್ಯಾಲಯ ಮತ್ತು ಉಸ್ಮಾನಿ ವಿಶ್ವವಿದ್ಯಾಲಯ ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿವೆ. ಇಲ್ಲಿ ಆಸ್ಪತ್ರೆಗಳು, ಹೆಲ್ತ್ ಕೇರ್ ಮತ್ತು ಅಪೋಲೋ ಆಸ್ಪತ್ರೆ ಇವೆಲ್ಲ ವಿಶ್ವ ದರ್ಜೆಯ ಆಸ್ಪತ್ರೆಗಳಲ್ಲಿ ಹೆಸರುವಾಸಿಯಾಗಿವೆ. ನೀವು ಹೈದರಾಬಾದ್ಗೆ ಪ್ರವಾಸಕ್ಕೆ ಹೋದರೆ ಅಲ್ಲೆಲ್ಲ ಏನೆಲ್ಲ ನೀವು ನೋಡಬಹುದು ಬನ್ನಿ, ಅದರ ಬಗ್ಗೆ ಸ್ವಲ್ಪ ಹೇಳುತ್ತೇನೆ ನಿಮಗೆ. ರಾಮೋಜಿ ಫಿಲ್ಮ್ ಸಿಟಿ ಇದು ವಿಶ್ವದ ಅತಿ ದೊಡ್ಡ ಫಿಲ್ಮ್ ಸ್ಟುಡಿಯೋ. ಈ ಫಿಲ್ಮ್ ಸಿಟಿಯನ್ನು ನೀವು ಸುತ್ತಬಹುದು. ಇದು ಇಡೀ ಜಗತ್ತಿನಿಗೆ ಒಂದು ಸಖತ್ತಾಗಿರೋ ಒಂದು ಸಂಕೀರ್ಣದ ಒಂದು ಸ್ಟುಡಿಯೋ ಇದು. ಎರಡನೇದು ಸಲಾರ್ ಜಂಗ್ ಮ್ಯೂಸಿಯಂ. ಇದು ವ್ಯಾಪಕವಾದ ಕಲೆ ಮತ್ತು ಪ್ರಾಚೀನ ವಸ್ತುಗಳ ಒಂದು ಸಂಗ್ರಹ. ಈ ಮ್ಯೂಸಿಯಂಗೆ ನೀವು ಹೋಗಲೇಬೇಕು ಹೈದರಾಬಾದ್ಗೆ ಹೋದರೆ. ಇದನ್ನು ಮಿಸ್ ಮಾಡಬೇಡಿ. ಇಲ್ಲಿ ತುಂಬಾ ಸಖತ್ತಾಗಿರುವ ಪ್ರಾಚೀನ ವಸ್ತುಗಳನ್ನು ಇವರು ಸಂಗ್ರಹವಾಗಿ ಇಟ್ಟಿದ್ದಾರೆ. ಇಲ್ಲಿ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ ನೀವು. ಮೂರನೇದು ಬಿರ್ಲಾ ಮಂದಿರ. ಇದು ಬೆರಗುಗೊಳಿಸುವ ಬಿಳಿ ಅಮೃತ ಶಿಲೆಯ ಒಂದು ಪ್ರಸಿದ್ಧವಾದ ದೇವಾಲಯ. ಇಲ್ಲಿ ನೀವು ದರ್ಶನಕ್ಕೆ ಹೋಗಲೇಬೇಕು. ಲಾಡ್ ಬಜಾರ್ ಇದು ಬಳೆಗಳು ಮತ್ತು ಸಾಂಪ್ರದಾಯಿಕ ಆಭರಣಗಳಿಗೆ ಪ್ರಸಿದ್ಧವಾದ ಒಂದು ಮಾರ್ಕೆಟು. ಇಲ್ಲಿ ಸಹ ನಿಮಗೆ ತುಂಬಾ ವಸ್ತುಗಳು ಸಿಗುತ್ತವೆ. ಇಲ್ಲಿ ನೀವು ಭೇಟಿ ಕೊಡಿ. ನಿಮಗೆ ಶಾಪಿಂಗ್ ಮಾಡೋದಕ್ಕೆ ಇದು ಸಖತ್ತಾಗಿರೋ ಒಂದು ಜಾಗ. ಇಲ್ಲಿ ನೆಹರು ಜುಲಾಜಿಕ್ ಪಾರ್ಕ್ ಅಂತ ಒಂದು ಜನಪ್ರಿಯವಾದ ವನ್ಯಜೀವಿ ತಾಣ ಇದೆ. ಇಲ್ಲಿ ನೀವು ವಿಸಿಟ್ ಮಾಡಿ. ನಿಮ್ಮ ದಿನ ಸಖತ್ತಾಗಿಯೇ ಕಳೆಯುತ್ತೆ. ಮತ್ತು ಈ ಪಾರ್ಕಿಗೆ ನೀವು ಹೋದರೆ ಸ್ಮೈಲ್ ಮಾಡ್ಕೊತ ಹೊರಗೆ ಬರ್ತೀರಾ, ಸ್ಮೈಲ್ ಮಾಡ್ಕೊತ ಒಳಗೆ ಹೋಗಿರ್ತೀರಾ. ಸೊ ಇದರ ಸಂಪರ್ಕ ಹೇಗಿದೆ ಅಂದರೆ ಹೈದರಾಬಾದ್ನ ಕನೆಕ್ಟಿವಿಟಿ, ಇಲ್ಲಿಯ ರಸ್ತೆ, ರೈಲು ಮತ್ತು ವಿಮಾನ ನಿಲ್ದಾಣ ಸಖತ್ತಾಗಿವೆ. ಇಲ್ಲಿಗೆ ಹೈದರಾಬಾದ್ಗೆ ಈಗ ಬೆಂಗಳೂರು ಮತ್ತು ಹೈದರಾಬಾದ್ಗೆ ಒಂದು ನಮ್ಮ ಸರ್ಕಾರ ಹೊಸ ಎಕ್ಸ್ಪ್ರೆಸ್ ವೇನೂ ಮಾಡ್ತಾ ಇದೆ. ಈ ಎಕ್ಸ್ಪ್ರೆಸ್ ವೇ ಆದ ತಕ್ಷಣ ಇಲ್ಲಿ ಇನ್ನೂ ಕನೆಕ್ಟಿವಿಟಿ ಸಖತ್ತಾಗಿದೆ ಮತ್ತು ಹೈದರಾಬಾದ್ನ ಎಲ್ಲ ರೋಡುಗಳು ಸಖತ್ತಾಗೇ ಇವೆ. ಇಲ್ಲಿಯ ರೈಲ್ವೆ ನಿಲ್ದಾಣಗಳು ಸಿಕಂದರಾಬಾದ್ ಮತ್ತು ಹೈದರಾಬಾದ್ ಡೆಕ್ಕನ್ ಹಾಗೂ ಕಾಚೇಗೌಡ ಮುಂತಾದ ಪ್ರಮುಖ ರೈಲ್ವೆ ನಿಲ್ದಾಣಗಳು ಇಲ್ಲಿವೆ. ಇಲ್ಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ ಎಂದು ಹೆಸರು ಇಟ್ಟಿದ್ದಾರೆ. ಇದು ದೇಶ ಅಲ್ಲ ವಿದೇಶಕ್ಕೆ ಸಂಪರ್ಕ ಕೊಡುವ ಒಂದು ಅದ್ಭುತವಾದ ವಿಮಾನ ನಿಲ್ದಾಣ. ಹೈದರಾಬಾದ್ ನಗರವು ತನ್ನ ಐತಿಹಾಸಿಕ ಪರಂಪರೆ ಮತ್ತು ಆಧುನಿಕ ಬೆಳವಣಿಗೆಯೊಂದಿಗೆ ಸಂಯೋಜಿಸುತ್ತಿದೆ ಮತ್ತು ನಿವಾಸಿಗಳು, ಸಂದರ್ಶಕಗಳು ಒಂದೇ ರೀತಿಯ ಅನುಭವವನ್ನು ನೀಡುತ್ತಿದ್ದಾರೆ. ಹೈದರಾಬಾದಿನ ಕೆಲವೊಂದು ಇನ್ಫಾರ್ಮೇಷನ್ನು ಯಾವುದಾದ್ರೂ ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ನಲ್ಲಿ ಬರೆಯಿರಿ. ನಿಮಗೆ ಇಷ್ಟು ಹೈದರಾಬಾದಿನ ಇನ್ಫಾರ್ಮೇಷನ್ ಹೇಗೆ ಅನಿಸುತ್ತು ಈ ವಿಡಿಯೋ ನೋಡಿ. ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಗುಡ್ ಬಾಯ್.